ಬ್ರೇಕಿಂಗ್. ವೆಲ್ಕಮ್ ಬ್ಯಾಕ್. ಆಗ ಕಾರಿಂಜೇಶ್ವರ, ಈಗ ಗುಹಾಲಯ. ಐತಿಹಾಸಿಕ ಕ್ಷೇತ್ರಕ್ಕೆ ಶಾಪವಾಯಿತು ಕಲ್ಲು ಗಣಿಗಾರಿಕೆ. ಏನ್ ಮಾಡ್ತಾ ಇದ್ದಾರೆ ಸಂಸ್ಕೃತಿ ರಕ್ಷಕರು? ಡೀಲ್ ಆದ್ರ ಹೋರಾಟಗಾರರು? ಇದು ಸೇವ್ ಗುಹಾಲಯದ ಸ್ಟೋರಿ. ದಕ್ಷಿಣ ಕನ್ನಡ ಭಾಗದಲ್ಲಿ ಕಲ್ಲು ಗಣಿಗಾರಿಕೆಯಿಂದ ಬೆಟ್ಟಗಳಿಗೆ ಹಾನಿಯಾಗ್ತಾ ಇದೆ. ಅವತ್ತು ಕಾರಂಜಿ ಬೆಟ್ಟ, ಇವತ್ತು ಸುಳ್ಳಮೆಲ ಬೆಟ್ಟಕ್ಕೆ ಹಾನಿಯ ಭೀತಿ ಎದುರಾಗಿದೆ. ಬೆಟ್ಟದಲ್ಲಿರುವಂತಹ ಇತಿಹಾಸ ಪ್ರಸಿದ್ಧ ಗುಹಾಲಯಕ್ಕೆ ಹಾನಿಯಾಗುವಂತ ಆತಂಕವನ್ನ ಸ್ಥಳೀಯರು ವ್ಯಕ್ತಪಡಿಸ್ತಾ ಇದ್ದಾರೆ. ಇದಕ್ಕೆ ಕಾರಣ ಏನು? ಕಲ್ಲು ಗಣಿಗಾರಿಕೆ ಮಾಡ್ತಾ ಇರೋದು. ಈಗ ಕಲ್ಲು ಗಣಿಗಾರಿಕೆಯಿಂದಾಗಿ ಗುಹಾಲಯ ಬಿರುಕು ಬಿಡುವಂತ ಆತಂಕ ಎದುರಾಗಿದೆ. ವರ್ಷಕ್ಕೆ 4 ದಿನ ಮಾತ್ರ ಭಕ್ತರಿಗೋಸ್ಕರ ಈ ಗುಹಾಲಯ ಓಪನ್ ಆಗುತ್ತೆ, ತೆರೆದುಕೊಳ್ಳುತ್ತೆ. ಸುಮಾರು 50 ಅಡಿ ಆಳಕ್ಕೆ ಬಿದಿರಿನ ಏಣಿ ಹಾಕಿ ಭಕ್ತರು ಅಲ್ಲಿ ಇಳಿತಾರೆ. ಬಟ್ ಇಲ್ಲಿ ಕಲ್ಲು ಗಣಿಗಾರಿಕೆ ನಡೆಸ್ತಾ ಇರೋದ್ರಿಂದ ಈ ಗುಹಾಲಯ ಬಿರುಕು ಬಿಡುವಂತ ಆತಂಕದಲ್ಲಿದೆ. ಈ ಜಲಪಾತದಲ್ಲಿ ಸ್ನಾನ ಮಾಡಿದ್ರೆ ಇಷ್ಟಾರ್ಥ ಸಿದ್ಧಿ ಆಗುತ್ತೆ ಅನ್ನೋ ನಂಬಿಕೆಯಲ್ಲಿ ಭಕ್ತರು ಬರ್ತಾರೆ. ಇದಕ್ಕೇನು ಪ್ರತಿದಿನ ಅವಕಾಶ ಇಲ್ಲ. ವರ್ಷಕ್ಕೆ 4 ದಿನ ಮಾತ್ರ ಭಕ್ತರಿಗಲ್ಲಿ ಅವಕಾಶ ಇರೋದು. ಆದ್ರೆ ಕಲ್ಲು ಗಣಿಗಾರಿಕೆಗೆ ಬಳಸೋ ಸ್ಫೋಟದಿಂದ ಗುಹಾಲಯಕ್ಕೆ ಭಾರಿ ಹಾನಿ ಈಗ ಆಗ್ತಾ ಇದೆ. ಕೂಡಲೇ ಕಲ್ಲು ಗಣಿಗಾರಿಕೆ ನಿಲ್ಲಿಸಿ ಬೆಟ್ಟ ಮತ್ತೆ ಗುಹಾಲಯ ರಕ್ಷಣೆ ಆಗಬೇಕು ಅಂತ ಹೇಳಿ ಒತ್ತಾಯ ಕೇಳಿ ಬರ್ತಾ ಇದೆ. ಸುಳ್ಳಮಲೆ, ಬಲ್ಲಮಲೆ ಅಂತ ಬಹಳ ಪ್ರಾಚೀನವಾದಂತ ಹೆಸರಿನ ಒಂದು 2 ಗುಡ್ಡಗಳಿವೆ. ಅದರಲ್ಲಿ ಒಂದು ಗುಹಾಲಯ ಇದೆ. ಅದು ಬಹಳ ನೋಡ್ಲಿಕ್ಕೂ ಮತ್ತೊಂದು ಕಾರ್ಣಿಕ ಅದ ಒಂದು ಪ್ರದೇಶ. ಇಲ್ಲಿ ಸತತವಾಗಿ 10 ವರ್ಷಗಳಿಂದ ಗಣಿ ಕೈಗಾರಿಕೆ ನಡೀತಾ ಇದೆ. ಈ ಪ್ರಾಚೀನ ಒಂದು ಗುಹಾಲಯವನ್ನು ಒಡೆಯುವಂತ ಕೆಲಸಕ್ಕೆ ಇವರು ಕೈ ಹಾಕ್ತಾ ಇದ್ದಾರೆ. ಈ ಗಣಿ ಕೈಗಾರಿಕೆಗಳಿಂದ ಈ ಪ್ರದೇಶ ಹಾಳಾದ್ರೆ, ನಾಳೆ ಪರ್ವತ ಕುಸಿದ್ರೆ ಇಡೀ ಅನಂತಾಡಿ ಗ್ರಾಮವೇ ಹೋಗುವಂತ ಪರಿಸ್ಥಿತಿ ಉಂಟು. ಇನ್ನು ಮಡಿಕೇರಿಯಲ್ಲಿ ಏನು ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಅಜಿತ್. ಸುಳ್ಳಮಲೆ ಇತಿಹಾಸವನ್ನ ನೋಡೋದಾದ್ರೆ ಪಾಂಡವರು ಇಲ್ಲಿ ವಾಸ್ತವ್ಯ ಹೂಡಿದ್ರು ಅನ್ನೋ ನಂಬಿಕೆ ಇದೆ. ಮತ್ತೆ ಇಲ್ಲಿ ಸ್ನಾನ ಮಾಡಿದ್ರೆ ಒಂದು ಇಷ್ಟಾರ್ಥ ಸಿದ್ಧಿ ಆಗುತ್ತೆ ಅನ್ನೋ ನಂಬಿಕೆಯಿಂದ ಭಕ್ತರು ವರ್ಷದಲ್ಲಿ 4 ದಿನ ಬರ್ತಾರೆ. ಇಷ್ಟೆಲ್ಲ ಗಣಿಗಾರಿಕೆಯಿಂದ ಹಾನಿ ಆಗ್ತಿದೆ ಅನ್ನೋ ಆರೋಪಗಳು ಕೇಳಿ ಬಂದ್ರು ಪರಿಸರವಾದಿಗಳು, ಹೋರಾಟಗಾರರು ಯಾಕೆ ಮೌನ ವಹಿಸಿದ್ದಾರೆ ಹಾಗಾದ್ರೆ? ಕಳೆದ ಹಲವು ವರ್ಷಗಳಿಂದ ಈ ಒಂದು ಅನಂತಾಡಿ ಪ್ರದೇಶದಲ್ಲಿ ಗಣಿಗಾರಿಕೆ ನಡೀತಾ ಇದೆ. ಮುಖ್ಯವಾಗಿ ಸುಳ್ಳಮಲೆ ಬೆಟ್ಟದ ಪಕ್ಕದಲ್ಲಿರುವಂತಹ ಖಾಸಗಿ ಜಾಗದಲ್ಲಿ ಈ ಗಣಿಗಾರಿಕೆ ನಡೆದಿರುವಂತದ್ದು. ಈ ಕಾರಣಕ್ಕಾಗಿ ಗಣಿ ಭೂ ವಿಜ್ಞಾನ ಇಲಾಖೆ ಈ ಒಂದು ಗಣಿಗಾರಿಕೆಗೆ ಅವಕಾಶವನ್ನು ನೀಡಿದೆ. ಆದ್ರೆ ಈ ಒಂದು ಗಣಿಗಾರಿಕೆಗೆ ಬಳಸಲ್ಪಡುವಂತಹ ಸ್ಫೋಟಕ ಹಾಗೂ ಇನ್ನಿತರ ವಸ್ತುಗಳಿಂದಾಗಿ ಈ ಒಂದು ಸುಳ್ಳಮಲೆ ಬೆಟ್ಟಕ್ಕೆ ಇದೀಗ ಹಾನಿ ಆಗ್ತಾ ಇದೆ. ಈ ಹಿಂದೆ ಕಾರಿಂಜ ಬೆಟ್ಟದ ಪರಿಸರದಲ್ಲಿ ಕೂಡ ಗಣಿಗಾರಿಕೆ ಹೆಚ್ಚಾಗಿ ನಡೆಯುತ್ತಿರುವ ಹಿನ್ನೆಲೆಯಲ್ಲಿ ಕಾರಿಂಜ ಬೆಟ್ಟದಲ್ಲಿ ಕೂಡ ಬಿರುಕು ಬಿಟ್ಟಿತ್ತು. ಈ ಹಿನ್ನೆಲೆಯಲ್ಲಿ ಹಿಂದೂ ಪರ ಸಂಘಟನೆಗಳು ಒಂದು ಕಾರಿಂಜ ಬೆಟ್ಟ ಉಳಿಸಿ ಎನ್ನುವ ಹೋರಾಟವನ್ನು ಮಾಡಿ ಇದೀಗ ಈ ಒಂದು ಪರಿಸರದಲ್ಲಿ ಕಲ್ಲು ಗಣಿಗಾರಿಕೆಯನ್ನು ನಿಲ್ಲಿಸಲಾಗಿದೆ. ಆದರೆ ಇದೀಗ ಸುಳ್ಳಮಲೆಯಲ್ಲಿ ಸುಳ್ಳಮಲೆ ಪರಿಸರದಲ್ಲಿ ಇದೀಗ ಈ ಒಂದು ಗಣಿಗಾರಿಕೆ ಹೆಚ್ಚಾಗ್ತಾ ಇದೆ ಮತ್ತು ಇದರಿಂದಾಗಿ ಅತ್ಯಂತ ಪುರಾತನವಾದ ಮತ್ತು ಇತಿಹಾಸ ಪ್ರಸಿದ್ಧವಾಗಿರುವಂತಹ ಸುಳ್ಳಮಲೆ ಗುಹಾಲಯ ಇದೀಗ ಬಿರುಕು ಬಿಡುವ ಒಂದು ಭೀತಿಯಲ್ಲಿದೆ ಮತ್ತು ಈ ಒಂದು ಅದರ ಭೂಗರ್ಭದಲ್ಲಿ ಇರುವಂತಹ ಜಲಪಾತ ಕೂಡ ಹಾನಿಯಾಗುವ ಒಂದು ಭೀತಿಯಲ್ಲಿ ಇದೀಗ ಭಕ್ತರಿದ್ದಾರೆ. ಶರ್ಮಿತಾ, ಥ್ಯಾಂಕ್ ಯು ಅಜಿತ್ ಕುಮಾರ್ ಈ ಕ್ಷಣದ ಅಪ್ಡೇಟ್ಸ್ಗೆ.